ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದೆಯಲ್ಲ, ಅದರಿಂದ ಸುಧಾರಿಸಿಕೊಳ್ಳುವುದಕ್ಕೆ ಪಾಕಿಸ್ತಾನ ಹೆಣಗಾಡ್ತಾ ಇದೆ. ಭಾರತದ ದಾಳಿಗೆ ಪಾಕಿಸ್ತಾನ ಇನ್ನೂ ಕೂಡ ವಿಲವಿಲ ಅಂಥೇಳಿ ಒದ್ದಾಡ್ತಾ ಇದೆ. ಭಾರತ ಕೊಟ್ಟಂತಹ ಶಾಕ್ನಿಂದ ಹೊರಬರೋದಕ್ಕೆ ಕಷ್ಟಪಡ್ತಾ ಇರುವಂತಹದ್ದು. ಪಾಕ್ಗೆ ಏರ್ ಬೇಸ್ ಮತ್ತೆ ಕಟ್ಟೋದೇ ಸವಾಲಾಗಿದೆ. ಪಾಕ್ನ ಪ್ರಮುಖ 12 ಏರ್ ಬೇಸ್ಗಳನ್ನು ಭಾರತ ಉಡೀಸ್ ಮಾಡಿತ್ತು. 20% ಏರ್ ಬೇಸ್ಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುವಂತಹ ಕೆಲಸ ಮಾಡಿತ್ತು. ಧ್ವಂಸಗೊಂಡಿರುವಂತಹ ಏರ್ ಬೇಸ್ಗಳನ್ನು ಮರುನಿರ್ಮಾಣ ಮಾಡ್ತೀವಿ ಅಂಥೇಳಿ ಪಾಕ್ ಹೇಳಿಕೊಳ್ತಾ ಇದೆ. ಆರ್ಥಿಕವಾಗಿ ದಿವಾಳಿಯಾಗಿರುವಂತಹ ಪಾಕ್ಗೆ ಈಗ ಏರ್ ಬೇಸ್ಗಳನ್ನು ಮರುನಿರ್ಮಾಣ ಮಾಡೋದೇ ತಲೆನೋವಾಗ್ಬಿಟ್ಟಿದೆ. ಒಂದು ಕಡೆ IMFನಿಂದ ಹಂತ ಹಂತದಲ್ಲಿ ಸಾಲವನ್ನು ಪಡೆದುಕೊಳ್ತಾ ಇದ್ದಾರೆ. ಒಂದು ಕಡೆ ಈ ಭಾರತ ನಡೆಸಿದಂತಹ ದಾಳಿಯಲ್ಲಿ ಸಾವನ್ನಪ್ಪಿರುವಂತಹ ಉಗ್ರರಿಗೆ ಕೋಟಿ ಸುರಿಯುವಂತಹ ಕೆಲಸ ಆಗ್ತಾ ಇದೆ. ಮತ್ತು ಅವರ ಮನೆಗಳು ಮಸೀದಿಗಳನ್ನು ನಿರ್ಮಾಣ ಮಾಡಿಕೊಡುವಂತಹ ಕೆಲಸ ಆಗ್ತಾ ಇದೆ. ಅದು ದೊಡ್ಡ ಮಟ್ಟದ ಆಕ್ರೋಶ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಈ 11-12 ಏರ್ ಬೇಸ್ಗಳನ್ನು ಪುಡಿಗಟ್ಟುವಂತಹ ಕೆಲಸವನ್ನು ಭಾರತ ಮಾಡಿತ್ತಲ್ಲ, ಸಹಜವಾಗಿಯೇ ಏನೂ ಆಗಿಲ್ಲ ಅಂದ್ರೂ ಕೂಡ ಈಗ ಪಾಕಿಸ್ತಾನ ಅವುಗಳನ್ನು ಸರಿ ಮಾಡಿಕೊಳ್ಬೇಕಾದಂತಹ ಸಂದರ್ಭದಲ್ಲಾದರೂ ಸತ್ಯವನ್ನು ಒಪ್ಕೊಳ್ತಾ ಇರುವಂಥದ್ದು. ಭಾರತೀಯ ಸೇನೆ ಸಾಕ್ಷಿ ಸಮೇತ 12 ಏರ್ ಬೇಸ್ಗಳನ್ನು ಹೊಡೆದು ಹಾಕಿದ್ವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿತ್ತು. ಆದರೂ ಕೂಡ ಪಾಕಿಸ್ತಾನ ಮೊಂಡುವಾದವನ್ನು ಮಾಡ್ತಾ ಇತ್ತು, ಜಗತ್ತಿಗೆ ಹಸಿ ಸುಳ್ಳನ್ನು ಹೇಳ್ತಾ ಇತ್ತು. ಹಾನಿಯಾಗಿರುವಂತಹ ಏರ್ ಬೇಸ್ನಲ್ಲಿಯೇ ನಿಂತು ಫೋಟೋ ಶೂಟ್ ಮಾಡಿಸಿ ಏನೂ ಆಗಿಲ್ಲ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡ್ತಾ ಇತ್ತು. ಬಟ್ ನಿನ್ನೆ ಪಾಕಿಸ್ತಾನದ ಪ್ರಧಾನಿ ಈ ಏರ್ ಬೇಸ್ಗಳನ್ನು ಸರಿ ಮಾಡೋದಕ್ಕೆ ಟೆಂಡರ್ ಕರೆದಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಮೂಲಕ ಜಗತ್ತಿನ ಮುಂದೆ ಮತ್ತೊಮ್ಮೆ ಬೆತ್ತಲಾಗುವಂತಹ ಕೆಲಸವನ್ನು ಪಾಕಿಸ್ತಾನ ಮಾಡಿಕೊಂಡಿದೆ. IMFನಿಂದ ತೆಗೆದುಕೊಳ್ತಾ ಇರುವಂತಹ ಸಾಲವನ್ನೆಲ್ಲ ಭಾರತ ನಡೆಸಿರುವಂತಹ ದಾಳಿಯನ್ನು ಸರಿಪಡಿಸೋದಕ್ಕೇನೆ ವ್ಯಯಿಸಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತಹದ್ದು. ನೂರ್ ಖಾನ್ ಏರ್ ಬೇಸ್ ಸೇರಿದಂತೆ 12 ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಭಾರತ ದಾಳಿಯನ್ನು ನಡೆಸಿತ್ತು. ಈ ದಾಳಿಯಲ್ಲಿ ಪಾಕಿಸ್ತಾನದ ಏರ್ ಬೇಸ್ಗಳಿಗೆ ದೊಡ್ಡ ಮಟ್ಟದ ಹಾನಿ, 20% ಹಾನಿಯಾಗಿತ್ತು. ಹಾಗಾದರೆ ಭಾರತ ನಡೆಸಿದಂತಹ ದಾಳಿಯಿಂದ ಪಾಕಿಸ್ತಾನ ಹೇಗೆ ಒದ್ದಾಡ್ತಾ ಇದೆ ನೋಡ್ತಾ ಹೋಗೋಣ. ಪಾಕಿಸ್ತಾನದ ಏರ್ ಬೇಸ್ನ ರನ್ವೇಗಳಲ್ಲಿ ದೊಡ್ಡ ಮಟ್ಟದ ದಾಳಿಯನ್ನು ಭಾರತ ನಡೆಸಿತ್ತು. ದೊಡ್ಡ ಪ್ರಮಾಣದ ಹಾನಿ ಕೂಡ ಆಗಿತ್ತು. ಈಗ ಅದನ್ನು ರಿಕವರಿ ಮಾಡಿಕೊಳ್ಳೋದಕ್ಕೆ, ಸರಿ ಮಾಡಿಕೊಳ್ಳೋದಕ್ಕೆ, ದುರಸ್ತಿ ಮಾಡೋದಕ್ಕೇ ಒದ್ದಾಡಬೇಕಾದಂತಹ ಪರಿಸ್ಥಿತಿ. ಕೆಲವು ಏರ್ ಬೇಸ್ನಲ್ಲಿ ಆಳವಾದಂತಹ ಕಂದಕಗಳೇ ನಿರ್ಮಾಣವಾಗ್ಬಿಟ್ಟಿದೆ. ಹಾಗಾಗಿ ಒಂದು ಏರ್ ಬೇಸ್ ದುರಸ್ತಿಗೆ ಬರೋಬ್ಬರಿ 17-18 ಸಾವಿರ ಕೋಟಿ ರೂಪಾಯಿ ಬೇಕಾಗುತ್ತಂತೆ. ಎಲ್ಲಿಂದ ತರುತ್ತೆ ಪಾಕಿಸ್ತಾನ ಅಂತ? ಮೊದಲೇ ಬರ್ಬಾದ್ ದೇಶ, ಬಿಕಾರಿ ದೇಶವನ್ನು ಮುನ್ನಡೆಸೋದಕ್ಕಾಗಿಯೇ IMFನಿಂದ ಸಾಲವನ್ನು ಕೇಳ್ತಾ ಇದೆ. ಮತ್ತೊಂದು ಕಡೆ ಡಾಲರ್ ಡ್ಯಾಡಿ ಚೀನಾದಿಂದಲೂ ಕೂಡ ಸಾಲ ಪಡ್ಕೊಳ್ತಾ ಇದೆ. ಅಂಥದ್ರಲ್ಲಿ ಏರ್ಕ್ರಾಫ್ಟ್ ಕೂಡ ಧ್ವಂಸವಾಗಿದೆ. ಇದು ಕೂಡ ತುಂಬ ಕಾಸ್ಟ್ಲಿ, ದುಬಾರಿ ಅನ್ನೋದು ಗೊತ್ತಾಗ್ತಾ ಇದೆ. ಇವುಗಳನ್ನೆಲ್ಲ ಹೇಗೆ ಮತ್ತೆ ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನು ಪಾಕಿಸ್ತಾನ ಮಾಡುತ್ತೆ ಅಂಥೇಳಿ, ಜೊತೆಗೆ ಹ್ಯಾಂಗರ್ಸ್, ATC ಟವರ್ಸ್ ರಿಪೇರಿಗೂ ಕೂಡ ಸಾಕಷ್ಟು ಸಮಯ ಹಿಡಿಯುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. HQನ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ರಡಾರ್ಗಳು ಕೂಡ ತುಂಬ ಕಾಸ್ಟ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಇವೆಲ್ಲವನ್ನು ಕೂಡ ಚೀನಾದಿಂದ ಪರ್ಚೇಸ್ ಮಾಡಿತ್ತು ಪಾಕಿಸ್ತಾನ. ಅವೆಲ್ಲವನ್ನು ಕೂಡ ಧ್ವಂಸ ಮಾಡುವಂತಹ ಕೆಲಸವನ್ನು ಭಾರತ ಮಾಡಿತ್ತು. ಈಗ ಆ 20% ಹಾನಿಯನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಪಾಕಿಸ್ತಾನ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 20% ಪಾಕಿಸ್ತಾನ ಏರ್ ಬೇಸ್ಗಳನ್ನ ಡಿಸ್ಟ್ರಾಯ್ ಮಾಡಿದೆ. ಯಾವುದ್ಯಾವುದು ಅಂದರೆ ಮೇನ್ ಬೇಸ್ ಅಂದರೆ ನೂರ್ ಖಾನ್ದು, ಸರ್ಗೋದಾ, ಬೊಲಾರಿ, ಜಕೋಬಾಬಾದ್ ಮತ್ತು ಸುಕ್ಕೂರು ಮತ್ತು ಅನೇಕ ಏರ್ ಬೇಸ್ಗಳನ್ನ ಡಿಸ್ಟ್ರಾಯ್ ಮಾಡಿದೆ. ಇದರಲ್ಲಿ ಮೇಜರ್ ಏನಪ್ಪ ಅಂದರೆ ಈ ರನ್ವೇಸ್ಗಳನ್ನ ಡ್ಯಾಮೇಜ್ ಮಾಡಿರೋದು ಕಂಡು ಬರ್ತದೆ. ಈ ರನ್ವೇಸ್, ಒಂದು ರನ್ವೇ ನೀವು ರಿಪೇರಿ ಮಾಡಬೇಕಾದ್ರೆ $10-20 ಮಿಲಿಯನ್ ಬೇಕಾಗುತ್ತೆ. ಅಂದರೆ $1 ಮಿಲಿಯನ್ ಹತ್ತತ್ರ ಅಂದರೆ 850 ಕೋಟಿ ಇರ್ಬೋದು. ಸೊ $10-20 ಮಿಲಿಯನ್ ಬೇಕಾಗುತ್ತೆ ಈ ರನ್ವೇ ಒಂದು ರಿಪೇರಿ ಮಾಡಬೇಕಾದ್ರೆ. ಆಮೇಲೆ ಟೋಟಲ್ ಏರ್ ಬೇಸ್ಗಳೂ ಭಾಳನೇ ಡ್ಯಾಮೇಜ್ ಆಗಿದೆ. ಅಂದರೆ ಈಚ್ ಏರ್ ಬೇಸ್ ಕಂಪ್ಲೀಟ್ ರನ್ವೇ ಬಿಟ್ಬಿಡಿ, ಬೇರೆ ಇನ್ಫ್ರಾಸ್ಟ್ರಕ್ಚರು, ರೆಡಾರ್ ಕಂಟ್ರೋಲ್ ಆಗಿರ್ಬೋದು, ಕಂಟ್ರೋಲ್ ಸಿಸ್ಟಮ್ಸ್ ಆಗಿರ್ಬೋದು, ಅದನ್ನೆಲ್ಲ ರಿಪೇರಿ ಮಾಡಬೇಕು ಅಂದರೆ
ಏನಿಲ್ಲ ಅಂದರೂ $1.5 to $2 billion ಬೇಕಾಗುತ್ತೆ. $2 billion ಅಂದರೆ $1 billion ಹತ್ತತ್ರ 8,500 ಕೋಟಿ. ಅಂದರೆ $2 billion ಅಂದರೆ 17ರಿಂದ 18,000 ಕೋಟಿ ಬೇಕು ಒಂದೊಂದು ಏರ್ ಬೇಸ್ನ ಅವರು ರಿಪೇರಿ ಮಾಡಬೇಕು ಅಂದರೆ. ನೆಕ್ಸ್ಟ್ ಬಂದು ಜೊತೆಲಿ ಈಗ ಈ ಏರ್ಕ್ರಾಫ್ಟ್ಗಳು ಬೇರೆ ಅವ್ರದ್ದು ಡ್ಯಾಮೇಜ್ ಆಗಿದೆ ಅಂತ ನಾವು ಕೇಳಿ ಬಂದಿದ್ದೀವಿ. ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ ಅವರು, ಬಟ್ ಎಲ್ಲ ಮಾಧ್ಯಮಗಳಲ್ಲಿ ಅಂದರೂ ಕ್ರೆಡಿಬಲ್ ಇರುವಂಥ ಮಾಧ್ಯಮಗಳಲ್ಲಿ ಬಂದಿದ್ದಾವೆ. J-17, F-16 ಇಂಥ ಏರ್ಕ್ರಾಫ್ಟ್ ಮತ್ತು ಅವ್ಯಾಕ್ಸ್ ಅಂತ ಬರುತ್ತೆ, ಅಂದರೆ ಏರ್ಬೋರ್ನ್ ವಾರ್ನಿಂಗ್ ಸಿಸ್ಟಮ್. ಇದು ಈ ಏರ್ಕ್ರಾಫ್ಟ್ಸ್ಗಳು ಡ್ಯಾಮೇಜ್ ಆಗಿದೆ. ಈ ಏರ್ಕ್ರಾಫ್ಟ್ಸ್ಗಳು ಸಾವಿರಾರು ಕೋಟಿ ಮತ್ತು ಅವ್ರಿಗೆ ನಷ್ಟ ಉಂಟಾಗಿರುತ್ತದೆ. ಅದಾದಮೇಲೆ ಇನ್ನೇನಪ್ಪ ಅಂದರೆ ಈ ರನ್ವೇ ರಿಪೇರಿ ಮಾಡೋಕ್ಕೆ ಹತ್ತತ್ರ ಏನಿಲ್ಲ ಅಂದರೂ 10 ದಿವಸದಿಂದ 1 ತಿಂಗಳು ಬೇಕೇ ಬೇಕು. ಆಮೇಲೆ ಇನ್ನೊಂದು ಕಡೆ ಕ್ರೇಟರ್ಸ್ ಅಂತಾರೆ, ಅಂದರೆ ಈ ಬಾಂಬ್ ಬಿದ್ದಿದೆಯಲ್ಲ, ಹಳ್ಳಗಳೆಲ್ಲ ಆಗ್ಬಿಟ್ಟಿದ್ದಾವೆ. ಸೊ ಅದನ್ನೆಲ್ಲ ರಿಪೇರಿ ಮಾಡೋಕ್ಕೆ ತಿಂಗಳಾನುಗಟ್ಲೆ ಬೇಕಾಗ್ತದೆ. ಭಾರತ ನಡೆಸಿದಂತಹ ದಾಳಿಯ ಪರಿಣಾಮ ಪಾಕಿಸ್ತಾನದಲ್ಲಿ ಹೇಗೆ ವಿಲವಿಲ ಅಂಥೇಳಿ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನು ರಕ್ಷಣಾ ವಲಯದ ವಿಶ್ಲೇಷಕರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ಬೇಕಂತೆ ಭಾರತ ನಡೆಸಿರುವಂತಹ ದಾಳಿಯಿಂದ ಪಾಕಿಸ್ತಾನ ಸುಧಾರಿಸ್ಕೊಳ್ಳೋದಕ್ಕೆ. ಮೊದಲೇ ತಿನ್ನೋದಕ್ಕೂ ಗತಿಯಿಲ್ಲದಿರುವಂತಹ ದೇಶ ಅಷ್ಟು ದುಡ್ಡನ್ನು ಎಲ್ಲಿಂದ ಹೊಂದಿಸುತ್ತೆ? ಒನ್ಸ್ ಅಗೇನ್ ಮತ್ತೊಮ್ಮೆ ಸಾಲ ಮಾಡೋದು, ಮತ್ತೊಮ್ಮೆ ಸರಿಪಡಿಸ್ಕೊಳ್ಳೋದು, ಮತ್ತೊಮ್ಮೆ ಉಗ್ರರನ್ನು ಬೆಳೆಸೋದು, ಮತ್ತೊಮ್ಮೆ ಛೂ ಬಿಡುವಂತಹ ಕೆಲಸ. 2 ದಿನಗಳ ಕಾಲ ಭಾರತ ಇದೇ ರೀತಿ ದಾಳಿಯನ್ನು ಮುಂದುವರೆಸಿದರೆ ಬಹುತೇಕ ಪಾಕಿಸ್ತಾನದಲ್ಲಿ ದಾಳಿ ಮಾಡೋದಕ್ಕೆ ಏನೂ ಕೂಡ ಇರ್ತಿರಲಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆ ಪ್ರಮಾಣದಲ್ಲಿ ಭಾರತ ದಾಳಿಯನ್ನು ನಡೆಸಿತ್ತು. ಆ ದಾಳಿಯನ್ನು ಸುಧಾರಿಸ್ಕೊಳ್ಳೋದಕ್ಕೇ ಹತ್ತತ್ರ 1 ರಿಂದ 2.5-3 ತಿಂಗಳುಗಳು ಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಮೊದಲೇ ಬಿಕಾರಿ ದೇಶ ಪಾಕಿಸ್ತಾನ, ಈಗ ಸಾವಿರಾರು ಕೋಟಿ ರೂಪಾಯಿ ಎಲ್ಲಿಂದ ತರುತ್ತೆ ಅನ್ನೋದು ಪ್ರಶ್ನೆ. ಮತ್ತೆ ಅದೇ ಚೀನಾದ ಕಾಲು ಹಿಡ್ಕೊಬೇಕು, ಮತ್ತೆ ಅಮೇರಿಕಾದ ಕಾಲು ಹಿಡ್ಕೊಬೇಕು. IMFನ ಈಗಾಗಲೇ ಹಂತವಾಗಿ ಕಂತು ರೂಪದಲ್ಲಿ ಅದು ಸಾಲವನ್ನು ಕೂಡ ಕೊಡ್ತಾ ಇದೆ. ಅದೆಲ್ಲವನ್ನು ಕೂಡ ಇದಕ್ಕೆ ಸುರಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು.